ಒಂದು ದೇಶದ ಸುಪ್ರೀಂ ಲೀಡರ್ ತನ್ನ ದೇಶದ ಪ್ರಮುಖ ಹೈಪ್ರೊಫೈಲ್ ವ್ಯಕ್ತಿಗಳೊಂದಿಗೆ ಬಹಳ ತುರ್ತು ಸಭೆಯಲ್ಲಿದ್ದರು. ಅವರಿದ್ದದ್ದು ಸಾಮಾನ್ಯ ಕಟ್ಟಡದಲ್ಲಿ ಅಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಯುದ್ಧಕ್ಕೆ ಇಳಿದಿದ್ದಾರೆ ಎಂಬ ಸುದ್ದಿ ತಿಳಿದು ತುಂಬಾ ಸುರಕ್ಷಿತ ಸ್ಥಳ ಎಂದು ಭಾವಿಸಲ್ಪಟ್ಟ ತೆಹರಾನ್ನ ಪಾಸ್ಟರ್ ಸ್ಟ್ರೀಟ್ ಕಾಂಪೌಂಡ್ನಲ್ಲಿರುವ ಬಂಕರ್ನಲ್ಲಿ ಸಭೆ ನಡೆಯುತ್ತಿತ್ತು. ಅವರು ಇನ್ನಾರೂ ಅಲ್ಲ, ಇರಾನ್ ದೇಶದ ಸುಪ್ರೀಂ ಲೀಡರ್ ಖಮೇನಿ. ಆ ಸಭೆಯಲ್ಲಿದ್ದವರ ಉದ್ದೇಶವೇನೆಂದರೆ, ಇಲ್ಲಿ ಯಾರೂ ಬರಲು ಸಾಧ್ಯವಿಲ್ಲ, ನಮಗೆ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಎಂದು. ಆದರೆ ನಾವೊಂದು ಯೋಚಿಸಿದರೂ ದೇವರು ಮತ್ತೊಂದು ಯೋಚಿಸುತ್ತಾನೆ ಎಂಬಂತೆ ಒಂದೇ ಕ್ಷಣದಲ್ಲಿ ಒಂದು B-2 ಸ್ಟೆಲ್ತ್ ಬಾಂಬರ್ ವಿಮಾನದಿಂದ GBU-28 ಮತ್ತು GBU-39 ಸೇರಿದಂತೆ ಸುಮಾರು 30 ಭಾರೀ ಬಂಕರ್ ಬಸ್ಟರ್ ಬಾಂಬ್ಗಳು ಒಂದೇ ಸಮಯದಲ್ಲಿ ಆ ಕಟ್ಟಡದ ಮೇಲೆ ಬಿದ್ದವು. ಅಷ್ಟೇ, ಒಂದು ಭಾರೀ ಸ್ಫೋಟದೊಂದಿಗೆ ಕೆಲವೇ ನಿಮಿಷಗಳಲ್ಲಿ ಆ ಕಟ್ಟಡ ಸಂಪೂರ್ಣವಾಗಿ ಧ್ವಂಸವಾಯಿತು. ಆ ಕಟ್ಟಡದಲ್ಲಿ ಇದ್ದ ಇರಾನ್ ಸುಪ್ರೀಂ ಲೀಡರ್ ಖಮೇನಿಯವರ ಜೊತೆಗೆ ಇದ್ದ ಎಲ್ಲ ಹೈಪ್ರೊಫೈಲ್ ಅಧಿಕಾರಿಗಳು ಕೂಡ ಮೃತಪಟ್ಟರು. ಸಾಮಾನ್ಯವಾಗಿ ಇಂತಹ ದಾಳಿಗಳು ರಾತ್ರಿ ವೇಳೆ ನಡೆಯುತ್ತವೆ. ಆದರೆ ಈ ದಾಳಿ ಮಾತ್ರ ಖಚಿತ ಮಾಹಿತಿಯ ಆಧಾರದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಸೂರ್ಯನ ಬೆಳಕಿನಲ್ಲೇ ನಡೆಯಿತು. ಇಷ್ಟು ಬಯಲಾಗಿಯೇ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ನಾಯಕನನ್ನು ಕೊಂದಿದ್ದಾರೆ ಎಂದರೆ ಅದರ ಹಿಂದೆ ದೊಡ್ಡ ಮಾಸ್ಟರ್ ಪ್ಲಾನ್ ಇದ್ದೇ ಇರಬೇಕು. ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಗಳು ಖಮೇನಿಯನ್ನು ಕೊಲ್ಲಲು ಇರಾನ್ ಮೇಲೆ ನಡೆಸಿದ ದಾಳಿಯ ಬಗ್ಗೆ ಹಲವಾರು ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇವೆ. ಅಷ್ಟೇ ಅಲ್ಲ, ಅಮೆರಿಕಾದ ಗುಪ್ತಚರ ಸಂಸ್ಥೆ CIA ಖಮೇನಿ ಇದ್ದ ನಿಖರ ಸ್ಥಳವನ್ನು ಹೇಗೆ ಕಂಡುಹಿಡಿಯಿತು, ಇರಾನ್ ಮೇಲೆ ದಾಳಿವಾಡಲು ಅಮೆರಿಕ ಮತ್ತು ಇಸ್ರೇಲ್ ಯಾವ ಆಯುಧಗಳನ್ನು ಬಳಸಿದವು, ಈ ದಾಳಿಯಲ್ಲಿ ಎಷ್ಟು ಮಂದಿ ಸತ್ತರು, ಇರಾನ್ ಇಂಟೆಲಿಜೆನ್ಸ್ ವ್ಯವಸ್ಥೆ ಹೇಗೆ ವಿಫಲವಾಯಿತು, ಈ ವಿಡಿಯೋ ಮುಗಿಯುವ ಹೊತ್ತಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳು ನಿಮಗೆ ತಿಳಿಯುತ್ತವೆ. ಆದ್ದರಿಂದ ಈ ಅಮೂಲ್ಯ ಮಾಹಿತಿಯ ವಿಡಿಯೋವನ್ನು ಕೊನೆಯವರೆಗೆ ತಪ್ಪಿಸಿಕೊಳ್ಳದೆ ನೋಡಿ. ಹಾಗಾದರೆ ಇನ್ನು ಸಮಯ ವ್ಯರ್ಥ ಮಾಡದೆ ವಿಡಿಯೋವನ್ನು ಆರಂಭಿಸೋಣ. ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ಗುಪ್ತಚರ ಜಾಲಗಳಲ್ಲಿ ಒಂದಾದ ಅಮೆರಿಕಾದ CIA ಮತ್ತು ಇಸ್ರೇಲ್ನ ಮೊಸಾದ್ ಹಲವು ತಿಂಗಳುಗಳ ತನಕ ನಡೆಸಿದ ತನಿಖೆಯ ಮೂಲಕ ದೊರೆತ ಖಚಿತ ಮಾಹಿತಿಯ ಆಧಾರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಆಪರೇಷನ್ ಎಪಿಕ್ ಪ್ಯೂರಿ ಮತ್ತು ಆಪರೇಷನ್ ರೋರಿಂಗ್ ಲೈನ್ ಎಂಬ ಹೆಸರಿನಲ್ಲಿ ಇರಾನ್ ಮೇಲೆ ದಾಳಿ ನಡೆಸಿ ಆ ದೇಶದ ಸುಪ್ರೀಂ ಲೀಡರ್ ಅಲಿ ಖಮೇನಿಯನ್ನು ಹತ್ಯೆ ಮಾಡಿವೆ. ಒಂದು ದೇಶದ ಸುಪ್ರೀಂ ಲೀಡರ್ನನ್ನೇ ಕೊಲ್ಲುವಷ್ಟು ಅವಶ್ಯಕತೆ ಅಮೆರಿಕ ಅಥವಾ ಇಸ್ರೇಲ್ಗೆ ಏಕೆ ಬಂದಿತು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಇದಕ್ಕೆ ಉತ್ತರವೇನೆಂದರೆ, 1948ರಿಂದ 1979ರವರೆಗೆ ಇರಾನ್ ಮತ್ತು ಇಸ್ರೇಲ್ ದೇಶಗಳು ಸ್ನೇಹಪೂರ್ವಕವಾಗಿ ಇದ್ದವು. ಇಸ್ರೇಲ್ ದೇಶವನ್ನು ಅಧಿಕೃತವಾಗಿ ಗುರುತಿಸಿದ ಎರಡನೇ ಮುಸ್ಲಿಂ ದೇಶವೇ ಇರಾನ್. ಅಷ್ಟೇ ಅಲ್ಲ, ಸೈನಿಕ ಮತ್ತು ಕೃಷಿ ತಂತ್ರಜ್ಞಾನಗಳ ವಿಷಯದಲ್ಲೂ ಇಸ್ರೇಲ್ ಇರಾನ್ಗೆ ಸಹಾಯ ಮಾಡಿತ್ತು. ಆದರೆ 1979ರಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯ ನಂತರ ಎಲ್ಲವೂ ಬದಲಾಗಿದೆ. ಆ ನಂತರ ಇರಾನ್ ಇಸ್ರೇಲನ್ನು ದ್ವೇಷಿಸಲು ಆರಂಭಿಸಿತು. ಇರಾನ್ನ ದೃಷ್ಟಿಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಒಂದೇ. ಇಸ್ರೇಲನ್ನು ಲಿಟಿಲ್ ಸೈಟನ್ ಎಂದು ಕರೆಯಲು ಪ್ರಾರಂಭಿಸಿತು. ಆದ್ದರಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಇರಾನ್ ಗುಪ್ತವಾಗಿ ಯುರೇನಿಯಂ ಸಂಗ್ರಹಿಸಿ ನ್ಯೂಕ್ಲಿಯರ್ ಆಯುಧ ತಯಾರಿಕೆಗೆ ಮುಂದಾಯಿತು. ಅಷ್ಟೇ ಅಲ್ಲ, ಇಸ್ರೇಲ್ ವಿರುದ್ಧ ಉಗ್ರ ಸಂಘಟನೆಗಳಿಗೆ ಸಹಾಯ ಮಾಡಿತು. ಹೀಗೆ ಮಿಡಲ್ ಈಸ್ಟ್ನಲ್ಲಿ ಇರಾನ್ ನ್ಯೂಕ್ಲಿಯರ್ ರಾಷ್ಟ್ರವಾಗುವುದನ್ನು ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಒಪ್ಪಲಿಲ್ಲ. ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ಗೆ ನ್ಯೂಕ್ಲಿಯರ್ ಆಯುಧಗಳ ವಿಷಯದಲ್ಲಿ ಹಲವಾರು ಬಾರಿ ಎಚ್ಚರಿಕೆ ನೀಡಿದವು. ಆದರೂ ಕೂಡ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹೆದರಲಿಲ್ಲ, ಅಮೆರಿಕಕ್ಕೆ ಮುಣಿಯಲಿಲ್ಲ. ಟ್ರಂಪ್ ನೇರವಾಗಿ ನಿನ್ನನ್ನು ಕೊಲ್ಲುತ್ತೇವೆ ಎಂದು ಎಚ್ಚರಿಸಿದರೂ ಖಮೇನಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಅದರಿಂದ ಅಮೆರಿಕ ಎಚ್ಚರಿಕೆಗಳನ್ನು ಲೆಕ್ಕಿಸದಿದ್ದರೆ ಏನಾಗುತ್ತದೆ ಎಂದು ತೋರಿಸಬೇಕೆಂದು ಟ್ರಂಪ್ ನಿರ್ಧರಿಸಿದರು. ಈಗಾಗಲೇ 2026 ಆರಂಭವಾದ ತಕ್ಷಣ ಟ್ರಂಪ್ ವೆನಿಜುವೆಲಾ ಅಧ್ಯಕ್ಷನನ್ನು ತನ್ನ ದೇಶದಲ್ಲೇ ತನ್ನ ಮನೆಯಲ್ಲಿದ್ದಾಗ ಅಪಹರಿಸಿದ್ದಾನೆ. ಅದಾದ ನಂತರ ಗ್ರೀನ್ಲ್ಯಾಂಡ್ ಅನ್ನು ಆಕ್ರಮಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದಾನೆ. ಈಗ ಏಕಾಏಕಿ ಇರಾನ್ನ ಸುಪ್ರೀಂ ಲೀಡರ್ನನ್ನೇ ಕೊಂದಿದ್ದಾನೆ. ಹೀಗೆ ಅಧಿಕಾರ ಬದಲಾವಣೆ ಎಂಬ ಹೆಸರಿನಲ್ಲಿ ದೇಶಗಳ ಮೇಲೆ ಒತ್ತಡ ಹೇರುತ್ತಿದ್ದಾನೆ ಟ್ರಂಪ್. ಒಂದು ದೇಶದ ಮೇಲೆ ದಾಳಿ ಮಾಡಿದರೆ ಆ ದೇಶ ಯಾವ ರೀತಿಯ ಪರಿಸ್ಥಿತಿಯನ್ನು ಉಂಟುಮಾಡಬಹುದು, ಅದು ಮೂರನೇ ವಿಶ್ವಯುದ್ಧಕ್ಕೆ ಕಾರಣವಾಗಬಹುದೇ ಎಂಬ ಭಯ ಟ್ರಂಪ್ಗೆ ಇಲ್ಲ. ಏಕೆಂದರೆ ತನ್ನ ದೇಶದ ಮಿಲಿಟರಿ ಶಕ್ತಿ ಹಾಗೂ ತನ್ನ ದೇಶದ ಗುಪ್ತಚರ ವ್ಯವಸ್ಥೆಯ ಸಾಮರ್ಥ್ಯವನ್ನು ನೋಡಿ ಟ್ರಂಪ್ ತುಂಬಾ ದಿಟ್ಟತನದಿಂದ ಮುಂದುವರಿಯುತ್ತಿದ್ದಾನೆ. ಟ್ರಂಪ್ ನಂಬಿಕೆಯಂತೆ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಮತ್ತು ಆ ದೇಶದ ಮಿಲಿಟರಿ ತುಂಬ ಯೋಜಿತವಾಗಿ ಮತ್ತು ಯಶಸ್ವಿಯಾಗಿ ತಮ್ಮ ಆಪರೇಷನ್ಗಳನ್ನು ಪೂರ್ಣಗೊಳಿಸುತ್ತಿವೆ.
ಇಂತಹ ಅಮೆರಿಕಾದ ಗುಪ್ತಚರ ವ್ಯವಸ್ಥೆ ನಡೆಸಿದ ಯಶಸ್ವಿ ಆಪರೇಷನ್ಗಳಲ್ಲಿ ಈಗ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿಯ ಅಂತ್ಯವೂ ಒಂದು ಭಾಗವಾಗಿದೆ. ಮೊದಲು ಸಿಐಎ ಮತ್ತು ಮೊಸಾದ್ ಏಜೆನ್ಸಿಗಳು ಇರಾನ್ ಸುಪ್ರೀಂ ಲೀಡರ್ ಇದ್ದ ರಹಸ್ಯ ಕಾಂಪೌಂಡ್ ಅನ್ನು ಟ್ರ್ಯಾಕ್ ಮಾಡಿದರು. ಇದು ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ಆರಂಭವಾಯಿತು. ತೆಹರಾನ್ ಮಧ್ಯಭಾಗದಲ್ಲಿರುವ ಒಂದು ಕಟ್ಟಡದಲ್ಲಿ ಇರಾನ್ ನಾಯಕರು ಇದ್ದಾರೆ ಎಂದು ಸಿಐಎ ಟ್ರ್ಯಾಕ್ ಮಾಡಿತು. ಆ ಮಾಹಿತಿಯನ್ನು ಅಮೆರಿಕಾದ ಇಂಟೆಲಿಜೆನ್ಸ್ ಇಸ್ರೇಲ್ ಇಂಟೆಲಿಜೆನ್ಸ್ಗೆ ಹಂಚಿಕೊಂಡಿತು. ಕೆಲವು ತಿಂಗಳುಗಳ ಕಾಲ ಅವರು ಸ್ಪೀಸ್ ಫೋರ್ಸ್ನ ಆರ್ಬಿಟ್ ಸ್ಯಾಟಿಲೈಟ್ಗಳನ್ನು ಬಳಸಿಕೊಂಡು ಇರಾನ್ನ ಸಂವಹನ ಚಾನೆಲ್ಗಳನ್ನು ಹ್ಯಾಕ್ ಮಾಡುತ್ತಾ ರಹಸ್ಯವಾಗಿ ಕೆಲಸ ಮಾಡಿದರು. ಈ ಕೆಲಸದ ಫಲವಾಗಿ ದೊರೆತ ಮಾಹಿತಿಯ ಆಧಾರದ ಮೇಲೆ ಮೊದಲ ಪ್ರಯತ್ನದಲ್ಲೇ ದಾಳಿ ಯಶಸ್ವಿಯಾಗಬೇಕು ಎಂದು ಅವರು ನಿರ್ಧರಿಸಿದರು. ಇಲ್ಲವಾದರೆ ಇರಾನ್ ಎಚ್ಚರಿಕೆಯಾಗಿ ಬಿಟ್ಟು ನಂತರ ಹೆಚ್ಚು ನಷ್ಟ ಉಂಟುಮಾಡಬಹುದು. ಆದರೆ ದಾಳಿ ಮಾಡುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ತುಂಬಾ ಯೋಜಿತವಾಗಿ ಈ ಆಪರೇಷನ್ ಪೂರ್ಣಗೊಳಿಸಲಾಯಿತು. ಅಮೆರಿಕ ಮತ್ತು ಇಸ್ರೇಲ್ನ ಎಲೈಟ್ ಯೂನಿಟ್ಗಳು ತುಂಬಾ ರಹಸ್ಯವಾಗಿ ಒಟ್ಟಾಗಿ ಕೆಲಸ ಮಾಡಿದ್ದವು. ಸರ್ವೈಲೆನ್ಸ್ ಸ್ಯಾಟಿಲೈಟ್ಗಳು, ಹಿಡಿದ ಸಂವಹನ ಮಾಹಿತಿ, ಮಾನವ ಗುಪ್ತಚರರು ಇವುಗಳ ಸಹಾಯದಿಂದ ಖಮೇನಿಯ ಪ್ರತಿ ಚಲನವಲನವನ್ನು ರಹಸ್ಯವಾಗಿ ಮ್ಯಾಪ್ ಮಾಡಿದರು. ಅಡ್ವಾನ್ಸ್ಡ್ ಲೋ ಅರ್ತ್ ಆರ್ಬಿಟ್ ಸರ್ವೈಲೆನ್ಸ್ ಸ್ಯಾಟಿಲೈಟ್ ನೆಟ್ವರ್ಕ್, ಎನ್ಕ್ರಿಪ್ಟ್ ಮಾಡಿದ ಸಂವಹನಗಳನ್ನು ಹಿಡಿಯುವುದು, ರಹಸ್ಯ ಮಾನವ ಮೂಲಗಳು ಇವೆಲ್ಲವನ್ನು ಬಳಸಿ ಖಮೇನಿಯ ಪ್ರತಿದಿನದ ಚಟುವಟಿಕೆಗಳು, ಭದ್ರತಾ ಕ್ರಮಗಳು ಎಲ್ಲವನ್ನೂ ಟ್ರ್ಯಾಕ್ ಮಾಡಿದರು. ಈ ಎಲ್ಲ ಮಾಹಿತಿಯು ಅಮೆರಿಕ ಮತ್ತು ಇಸ್ರೇಲ್ ಮಿಲಿಟರಿಗೆ ನಿರಂತರವಾಗಿ ತಲುಪುತ್ತಿತ್ತು. ಅವರು ಅದರ ಆಧಾರದಲ್ಲಿ ದಾಳಿ ಯೋಜನೆ ರೂಪಿಸಿದರು. ಸಿಐಎ ನೀಡಿದ ಅತ್ಯಂತ ಖಚಿತವಾದ ಲೊಕೇಶನ್ ಡೇಟಾ ಆಧಾರವಾಗಿ ದಾಳಿಯ ಸಮಯವನ್ನು ಸರಿಪಡಿಸಲಾಯಿತು ಎಂದು ಕೆಲವು ವರದಿಗಳು ಹೇಳುತ್ತವೆ. ಅಂದರೆ ಫೆಬ್ರವರಿ 28ರಂದು ಬೆಳಿಗ್ಗೆ ತೆಹರಾನ್ನ ನಾಯಕತ್ವ ಕಾಂಪೌಂಡ್ನಲ್ಲಿ ಟಾಪ್ ಇರಾನ್ ಅಧಿಕಾರಿಗಳ ಸಭೆ ನಡೆಯಲಿದೆ ಮತ್ತು ಖಮೇನಿ ಕೂಡ ಅಲ್ಲಿರುತ್ತಾನೆ ಎಂಬ ಮಾಹಿತಿ ಸಿಐಎಗೆ ಸಿಕ್ಕಿತು. ಅದರಿಂದ ಮೊದಲಿಗೆ ರಾತ್ರಿ ದಾಳಿ ಮಾಡಲು ಯೋಚಿಸಿದ್ದರೂ ಅದನ್ನು ಬೆಳಿಗ್ಗೆಗೆ ಬದಲಾಯಿಸಿದರು. ಈ ರಹಸ್ಯ ಕಾಂಪೌಂಡ್ ಬಗ್ಗೆ ಅವರಿಗೆ ಹೇಗೆ ಗೊತ್ತಾಯಿತು ಎಂದರೆ 2025ರಲ್ಲಿ ಅಮೆರಿಕ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ನಡೆಸಿದ ನಂತರ ಇರಾನ್ ಆರ್ಥಿಕವಾಗಿ ದೊಡ್ಡ ನಷ್ಟ ಅನುಭವಿಸಿತು. ದೇಶದಲ್ಲಿ ದ್ರವ್ಯಪುಲನ ಹೆಚ್ಚಾಯಿತು. ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಾದವು. ಖಮೇನಿ ಸುಮಾರು 30 ವರ್ಷಗಳಿಂದ ಇರಾನ್ ಅನ್ನು ಕಟ್ಟುನಿಟ್ಟಿನ ಆಡಳಿತದಿಂದ ಆಡಳಿತ ನಡೆಸುತ್ತಿದ್ದನು. ಮಹಿಳೆಯರ ಮೇಲೆ ಅನೇಕ ನಿರ್ಬಂಧಗಳನ್ನು ಹಾಕಲಾಗಿತ್ತು. ಇದರ ಪರಿಣಾಮವಾಗಿ ಜನರಲ್ಲಿ ಖಮೇನಿಯ ವಿರುದ್ಧ ಅಸಮಾಧಾನ ಹೆಚ್ಚಾಯಿತು. ಕಳೆದ ವರ್ಷ ಅಂತ್ಯದ ವೇಳೆಗೆ ಸಾವಿರಾರು ಜನರು ರಸ್ತೆಗಿಳಿದು ಖಮೇನಿಗೆ ವಿರೋಧವಾಗಿ ಪ್ರತಿಭಟನೆ ನಡೆಸಿದರು. ಆದರೆ ಖಮೇನಿಯ ಪ್ರತಿಭಟನೆಗಳನ್ನು ಕಠಿಣವಾಗಿ ಅಣಕುಳಿಸಲು ಪ್ರಯತ್ನಿಸಿದರು. ಜನರ ಮೇಲೆ ಗುಂಡಿನ ದಾಳಿ, ಪ್ರತಿಭಟನಾಕಾರರನ್ನು ಬಂಧಿಸುವುದು, ಇಂಟರ್ನೆಟ್ ಸ್ಥಗಿತಗೊಳಿಸುವುದು ಮುಂತಾದ ಕಠಿಣ ಕ್ರಮಗಳನ್ನು ಕೈಗೊಂಡರು. ಸುಮಾರು 50,000 ಜನರನ್ನು ಬಂಧಿಸಲಾಗಿದೆ ಎಂದು ಮಾಹಿತಿಯಿದೆ. ಆ ಸಮಯದಲ್ಲಿ ಟ್ರಂಪ್ ಕೂಡ ಇರಾನ್ ಜನತೆಗೆ ಬೆಂಬಲ ಸೂಚಿಸಿ, ಇರಾನ್ ಜನರೇ ಧೈರ್ಯವಾಗಿರಿ, ಸಹಾಯ ಬರುತ್ತದೆ ಎಂದು ಪೋಸ್ಟ್ ಮಾಡಿದ್ದನು. ಆ ಸಮಯದಿಂದಲೇ ಖಮೇನಿಯ ಅಂತ್ಯದ ಯೋಜನೆ ವೇಗವಾಗಿ ಮುಂದುವರೆಯಿತು. ಇರಾನ್ನಲ್ಲಿ ಖಮೇನಿಗೆ ಇದ್ದ ವಿರೋಧವನ್ನು ಬಳಸಿಕೊಂಡು ಖಮೇನಿಗೆ ತುಂಬ ಹತ್ತಿರದ ವ್ಯಕ್ತಿಗಳನ್ನೇ ಸಿಐಎ ತಮ್ಮ ಗುಪ್ತಚರಗಳಾಗಿ ಬಳಸಿಕೊಂಡು ದಾಳಿಯ ಸಮಯದಲ್ಲಿ ಖಮೇನಿ ಇದ್ದ ಕಾಂಪೌಂಡ್ ತೆಹರಾನ್ ಮಧ್ಯಭಾಗದಲ್ಲಿತ್ತು. ಅಲ್ಲಿ ಅಂಡರ್ಗ್ರೌಂಡ್ ಫೆಸಿಲಿಟಿ ಕೂಡ ಇತ್ತು. ಆದರೆ ದಾಳಿಯ ಸಮಯದಲ್ಲಿ ಖಮೇನಿ ಆಳವಾದ ಬಂಕರ್ನಲ್ಲಿ ಇಲ್ಲದೆ ಮೇಲಿನ ಮಟ್ಟದ ಅಂಡರ್ಗ್ರೌಂಡ್ ಫೆಸಿಲಿಟಿಯಲ್ಲಿ ಇದ್ದನು. ಇದರಿಂದ ಬಂಕರ್ ಬಸ್ಟರ್ ಬಾಂಬುಗಳಿಂದ ಟಾರ್ಗೆಟ್ ಮಾಡಲು ಸುಲಭವಾಯಿತು. ಈ ದಾಳಿಗಾಡಿ ಇಸ್ರೇಲ್ ಇತಿಹಾಸದಲ್ಲೇ ಅತಿದೊಡ್ಡ ಆಪರೇಷನ್ ನಡೆಸಲಾಯಿತು. ಸುಮಾರು 200 F-35, F-15, F-16 ಫೈಟರ್ ಜೆಟ್ಗಳು ಆಯಿಲ್ ಟ್ಯಾಂಕರ್ಗಳ ಸಹಾಯದಿಂದ ಇಸ್ರೇಲ್ನಿಂದ ತೆಹರಾನ್ವರೆಗೂ ಹಾರಿದವು. ಮೊದಲು ಇರಾನ್ನ ಬಾವರ್ 37 ಮತ್ತು S-300 ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ನಾಶ ಮಾಡಿದರು. ಅಮೆರಿಕ ಟೊಮಾಹಾಕ್ ಕ್ರೂಸ್ ಮಿಸೈಲ್ಗಳಿಂದ ಸಹಾಯ ಮಾಡಿತು. ನಂತರ B-2 ಸ್ಟೆಲ್ತ್ ಬಾಂಬರ್ನಿಂದ 30,000 ಪೌಂಡ್ ತೂಕದ ಭಾರೀ ಬಂಕರ್ ಬಸ್ಟರ್ ಬಾಂಬುಗಳನ್ನು ಖಮೇನಿ ಇದ್ದ ಕಟ್ಟಡದ ಮೇಲೆ ಬಿಟ್ಟರು. ಈ ಬಾಂಬುಗಳು ಭೂಮಿಯೊಳಗೆ ತೂರಿಕೊಂಡು ಒಳಗೆ ಸ್ಫೋಟಗೊಂಡು ಸಂಪೂರ್ಣ ಅಂಡರ್ಗ್ರೌಂಡ್ ರಚನೆಯನ್ನು ಕುಸಿಯುವಂತೆ ಮಾಡುತ್ತವೆ. ಬೆಳಿಗ್ಗೆ 9:40ಕ್ಕೆ ಖಮೇನಿ ಜೊತೆ ಸುಮಾರು 30 ಟಾಪ್ ನಾಯಕರು ಮೃತಪಟ್ಟರು. ಈ ದಾಳಿಯಲ್ಲಿ ಖಮೇನಿಯ ದಟ್ರಿ, ಅಳಿಯ, ಮೊಮ್ಮಗ ಹಾಗೂ ಸೊಸೆ ಕೂಡ ಮೃತಪಟ್ಟಿದ್ದಾರೆ ಎಂಬ ವರದಿಗಳು ತಿಳಿಸುತ್ತವೆ. ಇದರೊಂದಿಗೆ ಇರಾನ್ ನಾಯಕತ್ವ ಒಂದು ಕ್ಷಣದಲ್ಲಿ ನಾಶವಾಯಿತು. ಅದೇ ಸಮಯದಲ್ಲಿ ಇರಾನ್ನ ಮಿಸೈಲ್ ಸೈಲೋಗಳು, ಏರ್ ಡಿಫೆನ್ಸ್ ಕಮಾಂಡ್ ಸೆಂಟರ್ಗಳು ಸೇರಿದಂತೆ ಸುಮಾರು 500 ಟಾರ್ಗೆಟ್ಗಳನ್ನು ನಾಶ ಮಾಡಲಾಯಿತು. ಒಟ್ಟಿನಲ್ಲಿ ಒಂದು ದಿನದಲ್ಲೇ 2,900 ಟಾರ್ಗೆಟ್ಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳು ಹಿಟ್ ಮಾಡಿವೆ. ಆದರೆ ಹಲವು ತಿಂಗಳುಗಳಿಂದ ಈ ದಾಳಿ ಯೋಜನೆ ನಡೆಯುತ್ತಿದ್ದರೂ ಇರಾನ್ ಇಂಟೆಲಿಜೆನ್ಸ್ ಸಂಸ್ಥೆಗಳು ಅದನ್ನು ಗುರುತಿಸಲು ವಿಫಲವಾದವು. ದಾಳಿಯ ನಂತರ ಇರಾನ್ ಆಪರೇಷನ್ ಟ್ರೂ ಪ್ರಾಮಿಸ್ 4 ಪ್ರಾರಂಭಿಸಿ ಇಸ್ರೇಲ್ ಮೇಲೆ 200 ಮಿಸೈಲ್ಗಳನ್ನು ಹಾರಿಸಿತು. ಯುಎಇ, ಬಹ್ರೀನ್, ಕತಾರ್, ಸೌದಿ ಅರೇಬಿಯಾ, ಜೋರ್ಡಾನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕ ಬೇಸ್ಗಳ ಮೇಲೂ ದಾಳಿಯಾಯಿತು.
ಈ ದಾಳಿಯಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಹಲವು ದೇಶಗಳಲ್ಲಿ ಸೈನಿಕರು ಮತ್ತು ನಾಗರಿಕರು ಮೃತಪಟ್ಟಿದ್ದಾರೆ. ಇರಾನ್ನಲ್ಲಿ ಒಟ್ಟಾರೆ 555 ಜನರು ಸತ್ತಿದ್ದಾರೆ ಎಂದು ವರದಿಗಳು ತಿಳಿಸುತ್ತವೆ. ಹೌತಿಗಳು ರೆಡ್ ಸಿ ಶಿಪ್ಪಿಂಗ್ ಲೈನ್ಗಳ ಮೇಲೆ ದಾಳಿ ಪುನರಾರಂಭಿಸಿದರು. ಹಾರ್ಮುಜ್ ಸಮುದ್ರ ಸಂಧಿಯನ್ನು ಮುಚ್ಚಿದರು. ಇದರ ಪರಿಣಾಮವಾಗಿ ಜಾಗತಿಕವಾಗಿ ತೈಲ ಬೆಲೆ ಏರಿಕೆಯಾಗುವ ಸಾಧ್ಯತೆಯಿದೆ. ಖಮೇನಿಯ ಮರಣದ ನಂತರ ಇರಾನ್ 40 ದಿನಗಳ ಶೋಕಾಚರಣೆ ಘೋಷಿಸಿದೆ.